ಹಾಯ್ ಫ್ರೆಂಡ್ಸ್, ನೀವೇನಾದ್ರೂ ನಿಮ್ಮ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು ಮಂತ್ಲಿ, ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕೂಡ ಚೆನ್ನಾಗಿರ್ಬೇಕು ಅಂಡ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಇರಬೇಕು ಅಂತ ಕಡೆ ನನ್ನ ಒಂದು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ನನಗೆ ರಿಟರ್ನ್ಸ್ ಬರೋ ತರ ನನಗೆ ಆಪ್ಷನ್ ಬೇಕು ಅನ್ನೋದಾದ್ರೆ ಇವತ್ತಿನ ವಿಡಿಯೋದಲ್ಲಿ ನೀವು ಕರೆಕ್ಟ್ ಆಗಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರ ಇವತ್ತಿನ ವಿಡಿಯೋದಲ್ಲಿ ನಾವು ಗವರ್ಮೆಂಟ್ ಸ್ಕೀಮ್ ಆಗಿರ್ತಕ್ಕಂತ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನ ನಾವು ರಿವ್ಯೂ ಮಾಡ್ತಾ ಇದೀವಿ. ಅಂಡ್ ಇದ್ರಲ್ಲಿ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸೆಲ್ ಥ್ರೂ ನಿಮ್ಗೆ ಯಾವ ರೀತಿ ಕ್ಯಾಲ್ಕುಲೇಷನ್ ಅಂಡ್ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಮಿನಿಮಮ್ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಮಂತ್ಲಿ ಮಾಡ್ಬೋದಾ, ಲಂಸಮ್ ಮಾಡ್ಬೋದಾ, ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಇರುತ್ತೆ ಅನ್ನೋದ್ರ ಬಗ್ಗೆ ಅಂಡ್ ಇದ್ರ ಬಗ್ಗೆ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಕೂಡ ನಾವು ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇದರಿಂದ ನಿಮಗೆ ಏನಾದ್ರು ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ನಿಮ್ಗೆ ಡಿಸಿಷನ್ ಮೇಕಿಂಗ್ ಕೂಡ ಈಸಿ ಆಗುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸಮ್ಟೈಮ್ಸ್ ನೀವು ಇದನ್ನ ನಿಮ್ಮ ಲೈಫ್ ಅಲ್ಲಿ ಒಂದ್ಸಲ ಕೇಳಿಸ್ಬಿಟ್ಟಿರ್ತೀರಾ. ಇವತ್ತು ಇದನ್ನ ನೀವು ಮೈನರ್ ಅಕೌಂಟ್ ಅಲ್ಲೂ ಕೂಡ ಓಪನ್ ಮಾಡಿಸ್ಬೋದು. ಅಪ್ ಟು 18 ಅಥವಾ 15 ಇಯರ್ಸ್ ವರ್ಗು ಇದರಲ್ಲಿ ಲಾಕ್ ಇನ್ ಇರುತ್ತೆ. ಸೊ ಅವರು 18 ಇಯರ್ಸ್ ಅಟೆಂಡ್ ಆಗೋವರೆಗೂ ಕೂಡ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಅಂಡ್ 15 ಇಯರ್ಸ್ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಮೈನರ್ ಅಕೌಂಟ್ ಅಲ್ಲಿ. ಸೊ ಅವ್ರಿಗೂ ಕೂಡ ಆಪ್ಷನ್ಸ್ ಇದೆ ಅಂಡ್ ಇದನ್ನ ನೀವು ಸೇಫ್ ಅಂಡ್ ಸೆಕ್ಯೂರ್ ಆಗಿ ಗೌರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನೀವು ಬೆನಿಫಿಟ್ ತಗೊಬಹುದು ಅಂಡ್ ಇದು ಸೇಫ್ ಆಗಿ ನೀವು ಹಾಗಾದ್ರೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿದೆ, ಅಡ್ವಾಂಟೇಜಸ್ ಅಂತ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹಾಗೆ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಕಂಪ್ಲೀಟ್ ಆಗಿ ನಾವೀಗ ಈಗ ನಾವು ಎಕ್ಸೆಲ್ ನಾನು ಹೇಳಿದೆ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸೆಲ್ ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡೋದು ಅಂತ. ನಾನೊಂದು 15 ಇಯರ್ಸ್ ವರ್ಗು ಆಲ್ರೆಡಿ ಇಲ್ಲಿ ವ್ಯಾಲ್ಯೂಸ್ ನ ಎಂಟರ್ ಮಾಡ್ಬಿಟ್ಟು ಆಟೋಮೆಟಿಕ್ ಒಂದು ಟೂಲ್ ನ ಕ್ರಿಯೇಟ್ ಮಾಡಿದೀನಿ. ಇದರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಇದು ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಗೆ ಕೊಡ್ತೀನಿ. ಎಷ್ಟು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ? ಇಲ್ಲಿ PPF ಅಲ್ಲಿ ನೀವು ಫಸ್ಟ್ 500 ಇಂದ 12,500 ವರ್ಗು ನೀವು ಇನ್ವೆಸ್ಟ್ ಮಾಡಬಹುದು. ಮಿನಿಮಮ್ ಬಂದ್ಬಿಟ್ಟು 500 ಪರ್ ಮಂತ್, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 12,500, 1.5 ಲ್ಯಾಕ್ ಆನ್ಯುವಲಿ ನೀವು ಅಂದ್ರೆ 1st ಏಪ್ರಿಲ್ ಟು 31st ಮಾರ್ಚ್ ಅಲ್ಲಿ ನೀವು ಓನ್ಲಿ 1.5 ಲ್ಯಾಕ್ ವರ್ಗು ಮಾತ್ರ ಇನ್ವೆಸ್ಟ್ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಸಿಗಲ್ಲ ಅಂಡ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮ್ಗೆ ಸಿಗೋದಿಲ್ಲ. ಸೊ ಹಾಗಾಗಿ ಏನಂದ್ರೆ ಇಲ್ಲಿ ನಾನು ನೋಡ್ಬೋದು ಫೈನಾನ್ಷಿಯಲ್ ಇಯರ್ 26-27 ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬರೋ ಏಪ್ರಿಲ್ ಇಂದ ನಾನು ನೆಕ್ಸ್ಟ್ ಮಾರ್ಚ್ 2027 ವರ್ಗು ನಾನು ಒಂದು 5,000 ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. 5,000 ನಾನು ಪ್ರೊಲಾಂಗ್ 15 ಇಯರ್ಸ್ ವರ್ಗು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ನಾನು 5,000 ಇನ್ವೆಸ್ಟ್ ಮಾಡಲೇಬೇಕು ಅಂತ. ಗವರ್ಮೆಂಟ್ ಅವರು ಅಟ್ ಪ್ರೆಸೆಂಟ್ ಇವಾಗ 7.1% ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದಾರೆ. ಅದನ್ನ ನಾನು ಡೆಸಿಮಲಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂಡ್ ಮಂತ್ಲಿ ರೇಟ್ಗೂ ಕೂಡ ಕನ್ವರ್ಟ್ ಮಾಡಿದ್ದೀನಿ. ಅದ್ರ ಬೇಸಿಸ್ ಮೇಲೆ ನಾನು ಇಲ್ಲಿ ಮಂತ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಆನ್ಯುವಲ್ ಎಷ್ಟಾಗುತ್ತೆ ಅಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ನಿಮ್ದು, ಅದಕ್ಕೆ ಇಂಟ್ರೆಸ್ಟ್ ಅರ್ನಿಂಗ್ ಎಷ್ಟಾಗಿರುತ್ತೆ ಅಂಡ್ ಇಯರ್ ಎಂಡ್ ನಲ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಅಂಡ್ ಕಂಪೌಂಡಿಂಗ್ ಮೆಥಡ್ ಯೂಸ್ ಆಗೋದ್ರಿಂದ PPF ಅಲ್ಲಿ ನಿಮ್ಗೆ ಓವರ್ ದ ಟೈಮ್ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ತುಂಬಾ ಗ್ರೋತ್ ಇರುತ್ತೆ. ಲಾಸ್ಟ್ ಇಯರ್ ಅಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ 7 ಲ್ಯಾಕ್ ಅಲ್ಲಿ ನಿಮ್ಗೆ ಬರೀ ಇಂಟ್ರೆಸ್ಟ್ ಅರ್ನ್ ಆಗಿದೆ. ನಿಮ್ ಫೈನಲ್ ಕಾರ್ಪಸ್ ನೋಡಬಹುದು 16 ಲ್ಯಾಕ್. ಅಂಡ್ ಇನ್ 15 ಇಯರ್ಸ್ ಅಲ್ಲಿ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ 9 ಲ್ಯಾಕ್ ಅಂಡ್ ನಿಮ್ದು ಇನ್ವೆಸ್ಟ್ಮೆಂಟ್ ಇಯರ್ ಎಂಡಿಗೆ ಬರ್ತಾ ಇಟ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಇದು ಪವರ್ ಆಫ್ ಕಂಪೌಂಡಿಂಗ್. ಇದು ಫಸ್ಟ್ ಸ್ಟಾರ್ಟಿಂಗ್ 2-3 ಇಯರ್ಸ್ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ ಇಂಟ್ರೆಸ್ಟ್ ರಿಟರ್ನ್ಸ್. ನಿಮಗೆ ಹೋಗ್ತಾ ಬೈ 5-6-7 ಇಯರ್ಸ್ ಅಲ್ಲಿ ನಿಮಗೆ ತುಂಬಾ ಗ್ರೋತ್ ಸಿಗುತ್ತೆ. ಇಲ್ಲಿ ನೋಡಬಹುದು ಇಂಟ್ರೆಸ್ಟ್ ಬರೀ 4-5 ಲಕ್ಷ 6 ಲಕ್ಷ 7 ಲಕ್ಷ ನಿಮ್ಗೆ ಇಲ್ಲಿ ಸಿಕ್ಕಿದೆ. ಸೊ ಇದು ಇನ್ಫ್ಲೂಯೆನ್ಸ್ ನ ಬೀಟ್ ಮಾಡಲ್ಲ, ಅಫ್ಕೋರ್ಸ್ ನಾನು ಒಪ್ಕೊಂತೀನಿ. ಸಮ್ಟೈಮ್ಸ್ 7.1% ಇಸ್ ವೆರಿ ಲೆಸ್, ನಾಟ್ ಲೆಸ್, ಇಟ್ಸ್ ಮಾಡ್ರೇಟ್, ಇಟ್ಸ್ ಓಕೆ. ಇನ್ಫ್ಲೇಷನ್ ನ ಕನ್ಸಿಡರ್ ಮಾಡಿದ್ರೆ ಓಕೆ, ನಾಟ್ ಟು ಹೈ ರಿಟರ್ನ್ಸ್. ನಿಮ್ಗೆ ಒಂದು ಕ್ವಶನ್ ಬರ್ತಿರುತ್ತೆ, ಇಷ್ಟು ರಿಟರ್ನ್ಸ್ ನಮ್ಗೆ FD ಸಿಗುತ್ತೆ ಬ್ರೋ, ನಾವು ಅಲ್ಲೇ ಇನ್ವೆಸ್ಟ್ ಮಾಡ್ತೀವಿ ಅಂತ. ನೀವು ಒಂದು ತಿಳ್ಕೊಳ್ಳಿ, FD ಇಲ್ಲಿ ನಿಮಗೆ FD ಇನ್ವೆಸ್ಟ್ ನೀವು ಮಾಡ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅಲ್ಲೂ ಕೂಡ ಸಮ್ಟೈಮ್ಸ್ ನಿಮ್ಗೆ 8% ವರ್ಗೂ ಕೂಡ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಸ್ ಇದಾವೆ, ಕೊಡ್ತಾರೆ ಕೂಡ. ಆದ್ರೆ ಅಲ್ಲಿ ನಿಮಗೆ ಟ್ಯಾಕ್ಸ್ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇರಲ್ಲ, ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ. 16 ಲಕ್ಷಕ್ಕೆ ನೀವೇನಾದ್ರು ಬಿಡಿಸ್ತೀನಿ ಅಂದ್ರೆ 15 ವರ್ಷದ ನಂತರ 0 ಟ್ಯಾಕ್ಸ್ ಬರುತ್ತೆ ನಿಮಗೆ. ವಿತೌಟ್ single rupees of tax you can withdraw all of the money at a time, no problem. After 15 years ಲಾಕ್ ಇನ್ ಆದ್ಮೇಲೆ ನಿಮ್ಗೆ ಆರಾಮಾಗಿ ವಿತ್ಡ್ರಾ ಮಾಡ್ಕೊಬಹುದು. ಬಟ್ FD ಲಿ ನಿಮಗೆ ಇಂಟ್ರೆಸ್ಟ್ ಅಟ್ಯಾಕ್ ಆಗುತ್ತೆ. ಅದನ್ನ ಕನ್ಸಿಡರ್ ಮಾಡಿದ್ರೆ 7.1% ಇಲ್ಲಿ ಇಟ್ಸ್ ಎ ಗುಡ್ ರಿಟರ್ನ್ಸ್ ಅಂಡ್ ಸಮ್ಟೈಮ್ಸ್ ಇಟ್ ಈಸ್ ಲಾಂಗ್ ಟರ್ಮ್ ಪರ್ಪಸ್ಗೋಸ್ಕರ ಇದು ನಿಮ್ಗೆ ತುಂಬಾ ಬೆನಿಫಿಟ್ ಆಗ್ಬೋದು. ಸೊ ಈ ಎಕ್ಸೆಲ್ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ಅಲ್ಲಿ ನಿಮ್ಗೆ ಕೊಡ್ತೀನಿ. ನೀವು ಮಾಡ್ಬೇಕಿರೋ ಕೆಲಸ ಇಷ್ಟೇ, ಎಕ್ಸೆಲ್ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಎಷ್ಟು ಇನ್ವೆಸ್ಟ್ ಮಾಡಕ್ ರೆಡಿ ಇದೀರಾ ಅದನ್ನ ಜಸ್ಟ್ ಇಲ್ಲಿ ಇನ್ಪುಟ್ ಮಾಡಿ. ಮಂತ್ಲಿ ಸಿಪ್ ಅಂತಿದೆಯಲ್ಲ ಅಲ್ಲಿ
ಇನ್ಪುಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಫ್ ಅಲಾಂಗ್ ವಿತ್ ಇಯರ್ ಅಂಡ್ ನೀವು ಯಾವ ಇಯರ್ ಅಲ್ಲಿ ನಿಮ್ಗೆ ಮೆಚುರಿಟಿ ಸಿಗುತ್ತೆ ಅಂಡ್ ಅದು ನಿಮ್ಗೆ ನಿಮ್ ಪ್ರಕಾರ ನೀವು ಎಡಿಟ್ ಕೂಡ ಮಾಡ್ಕೊಬಹುದು. ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಎಕ್ಸೆಲ್ ಅಲ್ಲಿ. ಅಂಡ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬಹುದು. ದಿಸ್ ಈಸ್ ಹೌ ಫೈನಾನ್ಷಿಯಲ್ ನೀವು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ನ ನೀವು ಯಾವ ರೀತಿ ಎಕ್ಸೆಲ್ ಥ್ರೂ ನೀವು ಇದು ಮಾಡ್ಕೊಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ಇಷ್ಟೆಲ್ಲ ನಾನು ತೋರಿಸಿದೆ ಎಕ್ಸೆಲ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂಡ್ PPF ಅಲ್ಲಿ ಏನೇನಿದೆ, ಮಿನಿಮಮ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟಿದೆ ರಿಟರ್ನ್ಸ್ ಅಂತ ಎಲ್ಲ ನೀವು ನೋಡ್ಕೊಂಡ್ರಿ. ಹಾಗಾದ್ರೆ ಇದರಲ್ಲಿ ಈಗ ಅಡ್ವಾಂಟೇಜಸ್ ಏನಿದೆ ಅಂಡ್ ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡಿದ್ರಿ ಎಕ್ಸೆಲ್ ಅಲ್ಲಿ ಯಾವ ರೀತಿ 15 years ವರೆಗೂ ಇರುತ್ತೆ, ಇದು ಯಾವ ರೀತಿ ನೀವು ಇನ್ಪುಟ್ ಮಾಡ್ಬೋದು ಅಂತ. ಈ ಎಕ್ಸೆಲ್ ಶೀಟ್ ನಿಮ್ಗೆ ಬೇಕನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಗೆ ಆ ಲಿಂಕ್ ಥ್ರೂ G Drive ಲಿಂಕ್ ಕೊಡ್ತೀನಿ. ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಅದು ನೀವು ನಿಮ್ಮ ಇಷ್ಟ ಬಂದಾಗೆ ನೀವು ಅದನ್ನ ಮಾಡಿಫೈ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಬಹುದು. ನಿಮಗೆ ಎಕ್ಸಾಕ್ಟ್ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ಇದ್ರ ಬಗ್ಗೆ ಅಡ್ವಾಂಟೇಜಸ್ ಅನ್ನ ಡಿಸ್ಕಸ್ ಮಾಡೋಣ. ನನ್ನ ವಿಡಿಯೋಸ್ ನೋಡೋರು ಮೋಸ್ಟ್ ಆಫ್ ದ ಟೈಮ್ ನಾನು ಚೆಕ್ ಮಾಡಿದ ಅನಾಲಿಟಿಕ್ಸ್ ಪ್ರಕಾರ 25 to 35. ಐ ಮೀನ್ ನೀವೆಲ್ಲರೂ ಕೂಡ ಟ್ಯಾಕ್ಸ್ ಲಾಬಲ್ ಬರ್ತೀರಾ ಅಂಡ್ ನೀವು ಎಲ್ಲರೂ ಕೂಡ ಅರ್ನಿಂಗ್ ಮಾಡ್ತಾ ಇರೋ ಪರ್ಸನ್ಸ್ ಆಗಿದ್ದೀರಾ ಅಂಡ್ ಕೆಲಸ ಕೂಡ ಮಾಡ್ತಾ ಇರ್ತೀರಾ. ಸೊ ಇದೊಂದು ಬೆಸ್ಟ್ ಐಡಿಯಾ. ನೀವು PPF ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಅಡ್ವಾಂಟೇಜಸ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ATC ಅಲ್ಲಿ ನೀವು ಈ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ತಗೊಬಹುದು ಅಂಡ್ ಇದು 100% ಸೇಫ್ ಬಿಕಾಸ್ ಇದು ಗವರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್. ಸೊ ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಮಿನಿಮಮ್ ನಿಮಗೆ ಏನ್ ಹೇಳಿದೆ 7.1% ಅನ್ನೋದು ಫಿಕ್ಸ್ಡ್ ರಿಟರ್ನ್ಸ್ ಇರುತ್ತೆ. ನಿಮಗೆ ಮೇ ಬಿ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ಬೋದು, ಬಟ್ ರಿಟರ್ನ್ಸ್ ಅಂತೂ 100% ಗ್ಯಾರಂಟಿ ಆಗಿ ನಿಮಗೆ ಸಿಕ್ಕೇ ಸಿಗುತ್ತೆ. ಅಂಡ್ ನೀವೇನಾದ್ರು ಲಾಂಗ್ ಟರ್ಮ್ ಗೆ ಗೋಲ್ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಟ್ಯಾಕ್ಸ್ ಬೆನಿಫಿಟ್ ಅಲ್ಲದೆ ನೀವು ರಿಟರ್ನ್ಸ್ ಕೂಡ ಮ್ಯಾಕ್ಸಿಮೈಸ್ ಮಾಡ್ಕೋಬಹುದು ಅಂಡ್ ನಿಮ್ಗೆ ಕಾರ್ಪಸ್ ಕೂಡ ಇಯರ್ ಎಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂಡ್ ಸಮ್ ಎಕ್ಸ್ಟೆಂಡ್ 6 years ಆದ್ಮೇಲೆ ನಿಮ್ಗೆ ಪ್ರೀಮೆಚ್ಯೂರ್ ವಿತ್ಡ್ರಾವಲ್ ಕೂಡ ಮಾಡ್ಕೊಬಹುದು. ಅಂಡ್ ನೀವು ಹೋಗ್ತಾ ಹೋಗ್ತಾ ನಿಮಗೆ ಸ್ವಲ್ಪ 10 years ಆ ತರ ಆದಾಗ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ಕೂಡ ನಿಮ್ಗೆ ಸಿಗುತ್ತೆ ಬೇಸ್ಡ್ ಆನ್ ಯುವರ್ PPF ಇನ್ವೆಸ್ಟ್ಮೆಂಟ್ ಮಾಡಿರೋ ಒಂದು ಕಾರ್ಪಸ್ ಮೇಲೆ. ಸೊ ಈ ಎಲ್ಲ ಬೆನಿಫಿಟ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಅಂದ್ರೆ ಬರೀ ಅಡ್ವಾಂಟೇಜಸ್ ಇದೆಯಾ ಬರೋ ಅಂದ್ರೆ ನೋ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಲೈಕ್ ಇದು ನಿಮಗೆ 15 years ವರೆಗೂ ನಿಮ್ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ 15 years ವರೆಗೂ ನೀವು ಇದನ್ನ ತೆಗಿಯಕ್ಕಾಗಲ್ಲ ಅಂಡ್ ವೆರಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ ಇದು ನಿಮ್ಗೆ ಮೆಚೂರ್ ಮಾಡ್ಕೊಬೇಕಂದ್ರೆ. ಅಂಡ್ ನೀವು ಇನ್ವೆಸ್ಟ್ ಮಾಡಿರೋದನ್ನ ಬಿಟ್ಟರು ಬಿಡ್ಬೋದು, ಕಂಟಿನ್ಯೂ ಮಾಡ್ಕೊಂತಾನೆ ಹೋಗ್ಬೋದು ಅಂಡ್ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಮಿನಿಮಮ್ ಬಂದ್ಬಿಟ್ಟು 500, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 12.5. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಡಿಸ್ಅಡ್ವಾಂಟೇಜ್ 7.1% ಇವಾಗ ಅಟ್ ಪ್ರೆಸೆಂಟ್ ಇದೆ. ಇದು ಮೇ ಬಿ ಕಮ್ಮಿ ಆಗ್ಬೋದು, ತೀರಾ ಕಮ್ಮಿ ಆಗಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ರಿಟರ್ನ್ಸ್ ಗ್ಯಾರಂಟಿ ಆಗಿ ಸಿಗುತ್ತೆ. ಸೊ ಇದು ಕೂಡ ಸಮ್ ಟೈಮ್ಸ್ ಡಿಸ್ಅಡ್ವಾಂಟೇಜ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಇಲ್ಲಿ ರಿಟರ್ನ್ಸ್ ಗ್ಯಾರಂಟಿ, ಬಟ್ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ಗ್ಯಾರಂಟಿ ಕೊಡಲ್ಲ. ಸರ್ಕಾರ ಬದಲಾದಾಗ, ಬಜೆಟ್ ಅನೌನ್ಸ್ ಆದಾಗ ಇದು ನಿಮ್ಗೆ ಬೆಳಕಿಗೆ ಬರುತ್ತೆ, ಅವಾಗ ಇದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಓನ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಏನಾದ್ರು ಮಾಡ್ಕೊಬೇಕಂದ್ರೆ ಇದನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಇನ್ನು ನಿಮಗೆ ಇದರಲ್ಲಿ ಅಕೌಂಟ್ ಓಪನಿಂಗ್ ಎಲ್ಲ ಪ್ರೊಸೀಜರ್ ಹೇಗಪ್ಪ ಅಂದ್ರೆ ಜಸ್ಟ್ ನಿಯರೆಸ್ಟ್ ಬ್ಯಾಂಕ್ ಹೋಗ್ಬೋದು, ಅವ್ರ ಹತ್ರ ನೀವು ಚೆಕ್ ಮಾಡಿದ್ರೆ ಗವರ್ಮೆಂಟ್ ಅಥಾರಿಟಿ ಕೊಟ್ಟಿದ್ರೆ ಅಲ್ಲಂತೂ ಡೆಫಿನೆಟ್ಲಿ ಓಪನ್ ಮಾಡ್ತಾರೆ. ಅಂಡ್ SBI ಬ್ಯಾಂಕ್ ಅಲ್ಲಿ ಓಪನ್ ಮಾಡ್ತಾರೆ ಬಿಕಾಸ್ ಅದು ಆಥರೈಸ್ ಆಗಿದೆ. ಕೆನರಾ ಬ್ಯಾಂಕ್ ಅಲ್ಲಿ ಓಪನ್ ಮಾಡ್ತಾರೆ PPF ಅಕೌಂಟ್ ನ. ಅಂಡ್ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಎಲ್ಲಾನ ಹೋದ್ರು ಕೂಡ ನಿಮ್ಗೆ ಅಲ್ಲೂ ಕೂಡ ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನ ಓಪನ್ ಮಾಡಿ ಕೊಡ್ತಾರೆ. ಸೊ ನಾನ್ ಹೇಳೋದು ನಿಮ್ಗೆ ಬೆನಿಫಿಟ್ ಸಜೆಷನ್ ತಗೊಂತೀರಪ್ಪ ಅಂದ್ರೆ, ನೀವು ಮದುವೆ ಆಗಿದೆ, ನಮ್ಗೊಂದು ಮಗು ಇದೆ, ಎಸ್ಪೆಷಲಿ ಒಂದು ಗಂಡ್ ಮಗು ಇದೆ ಅಂದ್ರೆ PPF ಪ್ಲಾನಿಂಗ್ ಮಾಡೋದು ತುಂಬಾ ಅವಶ್ಯಕತೆ ಆಗುತ್ತೆ. ಬಿಕಾಸ್ ಅವ್ರ ಮೆಚುರಿಟಿ ಅವ್ರ 18 ವರ್ಷ ಬರೋವರೆಗೂ ನೀವು ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರೆ 18 ವರ್ಷ ಬಂದ್ಮೇಲೆ ಅದು ಮೆಚೂರ್ ಆಗ್ಬಿಟ್ಟು ಅವ್ರ ಎಜುಕೇಶನ್ ಆಗಿರ್ಬೋದು, ಫ್ಯೂಚರ್ ಪ್ಲಾನಿಂಗ್ ಈಗ ಅವರು ಇನ್ವೆಸ್ಟ್ ಮಾಡ್ಕೊಂಡು ಅವ್ರು ಏನ್ ಮಾಡಕ್ಕೂ ಕೂಡ ಅದು ದುಡ್ಡು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಮಗೆ ಕಂಪೌಂಡಿಂಗ್ ಮೆಥಡ್ ಯೂಸ್ ಆಗೋದ್ರಿಂದ ದುಡ್ಡು ನಿಮಗೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಅಂಡ್ ಅಗೈನ್ ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಮನಿ ಗ್ರೋತ್ ಸ್ಟೇಜು ಇನಿಷಿಯಲ್ ಕಮ್ಮಿ ಇದ್ರು ಕೂಡ ಇಯರ್ ಎಂಡ್ ಅಲ್ಲಿ ನಿಮ್ಗೆ ಮೆಚುರಿಟಿ ಟೈಮ್ ಅಲ್ಲಿ ತುಂಬಾ ಕಾರ್ಪಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಹೋಪ್ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ನೀವು ಮಾಡ್ಕೊತಿರ್ಬೋದು. ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ನೂ ಕ್ವಶನ್ಸ್ ಇದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದನ್ನ ನೀವು ಇನ್ವೆಸ್ಟ್ ಮಾಡ್ತಿದ್ರೋ ಅಥವಾ ಮಾಡ್ಬೇಕು ಅನ್ಕೊಂಡಿದ್ರೋ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿಕ ಧನ್ಯವಾದಗಳು. ಜೈ ಹಿಂದ್.